ನಮ್ಮ ಚಾನಲ್ನ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತ. ನಾನಿವತ್ತು ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಏನೇನು ಮಾಡ್ತೀನಿ ಅಂತ ಒಂದೊಂದಾಗಿ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ಮುಖ ಎಲ್ಲ ತೊಳ್ಕೊಬಿಟ್ಟು ಫಸ್ಟ್ ಹೋಗಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತೀನಿ. ರಂಗೋಲಿ ಆದಮೇಲೆ ಸ್ವಲ್ಪ ಹೂ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ನೀರೆಲ್ಲ ಹಾಕಿ ಮನೆಗೆ ಬಂದು ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ನೆಲ್ಲ ತೊಗೊಂಡು ವಾಕಿಂಗ್ ಹೋಗ್ತೀನಿ. 1 ಅವರ್ ವಾಕಿಂಗ್ ಮುಗಿಸಿ ಮನೆಗೆ ಬರ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಬರ್ತೀನಿ. ಬನ್ನಿ ನಮ್ಮ ಜೊತೆಲೇ ಬನ್ನಿ. ಎಲ್ಲ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ. ನಿತ್ಯ ಪುಷ್ಪ ಹೂ ಬಿಳಿ ಕಲರು ಮತ್ತು ಪಿಂಕ್ ಕಲರು ಎಷ್ಟು ಚೆನ್ನಾಗಿ ಅರಳಿ ನೋಡಿ, ಗಾಳಿಗೆ ಎಷ್ಟು ಚೆನ್ನಾಗಿ ಅಲ್ಲಾಡ್ತಾ ಇದ್ದಾವೆ ಹೂಗಳು. ಬೆಳಗಿನ ಟಿಫನಿಗೆ ನಾನು ಬ್ರೋಕ್ಲಿ ಗಾರ್ಲಿಕ್ ಫ್ರೈ ಮಾಡ್ತಾ ಇದ್ದೀನಿ. ಜೊತೆಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಮೊಟ್ಟೆ ಆಮ್ಲೆಟ್ ಕೂಡ ಹಾಕ್ತಾ ಇದ್ದೀನಿ. ಬನ್ನಿ ಬ್ರೋಕ್ಲಿ ಗಾರ್ಲಿಕ್ ಫ್ರೈ ಮಾಡೋಣ. ನಾನು ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ನೀರನ್ನ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತೀನಿ. ಕುದಿ ಬಂದಿರೋವಂಥ ನೀರಿಗೆ ನಾನು ಬ್ರೋಕ್ಲಿನ ಚೆನ್ನಾಗಿ ಪೀಸ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹಾಕಿ ಕುದಿ ಬರಲಿಕ್ಕೆ ಪಕ್ಕಕ್ಕೆ ಎತ್ತಿಡ್ತೀನಿ. ಒಂದು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿನ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈ ಕಡೆ ಬ್ರೋಕ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದುಬಿಟ್ಟು ಬಾಣಲಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ತೆಗೆದು ಹಾಕಿದಾಯಿತು. ಇದಕ್ಕೀಗ ಸ್ವಲ್ಪ ರುಚಿಗೆ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು ಕಾಳು ಮೆಣಸು ಪುಡಿ ಹಾಕ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಗಾರ್ಲಿಕ್ಕು ತುಪ್ಪದಲ್ಲಿ ಫ್ರೈ ಆಗಿದೆ. ಒಳ್ಳೆ ಘಮ ಬರ್ತಾಯಿದೆ. ಈಗ ಬ್ಲ್ಯಾಕ್ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಕಾರ್ನ್ಫ್ಲೋರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಸೇರಿಸಿದ ತಕ್ಷಣ ಇದು ಗಟ್ಟಿ ಆಗ್ತಾ ಬರುತ್ತೆ. ಬೇಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಬೈಂಡಿಂಗ್ ಬಂದಂಗಾಗುತ್ತೆ. ಗೋಬಿ ಮಂಚೂರಿಯನ್ ಯಾವ ಥರ ಇರುತ್ತೆ ಅದೇ ಥರ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಬೇಗ ಇದು ಬೈಂಡಿಂಗ್ ಆಗಿದೆ. ಬಿಸಿ ಬಿಸಿಯಾಗಿರುವಂಥ ಬ್ರೋಕ್ಲಿ ಗಾರ್ಲಿಕ್ ಫ್ರೈ ರೆಡಿಯಾಗಿದೆ. ನಾನೀಗ ಪುಳಿಯೋಗರೆನೂ ರೆಡಿ ಮಾಡ್ಕೊಬಿಡ್ತೀನಿ. ಆಮ್ಲೆಟ್ ಕೂಡ ಹಾಕ್ಕೊಳ್ತೀನಿ. ಬಿಸಿ ಬಿಸಿ ಇರುವಾಗಲೇ ಎಲ್ಲ ಬಡಿಸ್ಬಿಡ್ಬೇಕು ಮಕ್ಕಳಿಗೆ. ಬ್ರೋಕ್ಲಿ ಗಾರ್ಲಿಕ್ ಫ್ರೈ, ಪುಳಿಯೋಗರೆ, ಆಮ್ಲೆಟ್.
ಬೆಳಿಗ್ಗೆ ಟಿಫನ್ ಮುಗ್ದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ಒಗೆದು ಒಣಗಕ್ಕೆಲ್ಲ ಹಾಕಿ ಬಂದಿದ್ದೀನಿ. ಹಾಗೆಯೇ ಮನೆ ಕೆಲಸ ಎಲ್ಲ ಇತ್ತು, ಸ್ವಲ್ಪ ಅದು ಇದು ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ನಾನೀಗ ಗೆಡ್ಡೆಕೋಸು ತೊಗೊಬಂದಿದ್ದೀನಿ. ಗೆಡ್ಡೆಕೋಸು ಪಲ್ಯ ಮಾಡ್ತೀನಿ, ಹಾಗೆ ಮೊಸರು ಸಾಂಬಾರು ಮಾಡ್ತೀನಿ. ಬನ್ನಿ ಗೆಡ್ಡೆಕೋಸು ಪಲ್ಯ ಮತ್ತು ಮೊಸರು ಸಾಂಬಾರು ಮಾಡೋಣ. 1 kg ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊತೀನಿ. ಕುಕ್ಕರ್ ತಳದಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರ್ಸಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕಟ್ ಮಾಡಿಟ್ಟಿರುವಂಥ ಗೆಡ್ಡೆಕೋಸನ್ನ ಹಾಕಿ 1 ವಿಸಲ್ ಬರೋ ಮುಂಚೆನೇ ಆಫ್ ಮಾಡ್ತೀನಿ. ಒಗ್ಗರಣೆಗೆ ನಾನು ಎಣ್ಣೆ ಮತ್ತು ತುಪ್ಪ ಹಾಕಿ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಬೇಯಿಸಿಟ್ಟಿರುವಂಥ ಗೆಡ್ಡೆಕೋಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಹಿಂಗೋ ತನಕ ಬೇಯಿಸಿದ್ರಾಯಿತು. ಈಗ ಮಶ್ರೂಮ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಶ್ರೂಮ್ ಸಾಂಬಾರು ಮಾಡಲಿಕ್ಕೆ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಕ್ಕೆ ಮಶ್ರೂಮನ್ನು ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಸೇರಿಸಿ ಬೇಯಲಿಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ ಮಸಾಲೆ. ಈಗ ನಾನು ತೆಂಗಿನಕಾಯಿನ ತರಿಯಾಗಿ ರುಬ್ಬಿ ಹಾಕಿ ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ತಿರುಗಿಸ್ಬಿಟ್ಟು ಕುದಿ ಬರಲಿಕ್ಕೆ ಬಿಡ್ತೀನಿ. ನೋಡಿ, ಇಷ್ಟು ತೆಳು ಇರಬೇಕು ಮಶ್ರೂಮ್ ಸಾಂಬಾರು. ಮತ್ತು ಮಸಾಲೆ ಕೂಡ, ತೆಂಗಿನಕಾಯಿ ಕೂಡ ತುಂಬ ನುಣ್ಣಗೆ ರುಬ್ಬಿರಬಾರ್ದು. ಈಗ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನನ್ನು ಫ್ರೈ ಮಾಡ್ಕೊಳ್ತೀನಿ. ಚಿಕ್ಕ ಉರಿಯಲ್ಲಿ ಈ ಥರ ಫ್ರೈ ಮಾಡಿ ಆರ್ಲಿಕ್ಕೆ ಬಿಡ್ತೀನಿ. ಆರಿಯಾಗಿದೆ. ಈಗ ಇದನ್ನು ಕೈಯಲ್ಲಿ ಇದೇ ಥರ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ ಕಸ್ತೂರಿ ಮೇಥಿಯನ್ನು ನಾನು ಕುದಿ ಬರ್ತಾ ಇರುವಂಥ ಸಾಂಬಾರೊಳಗೆ ಹಾಕ್ತೀನಿ. ಮಶ್ರೂಮ್ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಕಸ್ತೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸಿ ಆಫ್ ಮಾಡಿದರೆ ಆಯಿತು. ಮಶ್ರೂಮ್ ಸಾಂಬಾರು ಸವಿಯಲು ರೆಡಿಯಾಗಿದೆ. ಇವತ್ತಿನ ಮಧ್ಯಾಹ್ನಕ್ಕೆ ನಾನು ಚಪಾತಿ, ಗೆಡ್ಡೆಕೋಸು ಪಲ್ಯ, ಮಶ್ರೂಮ್ ಸಾಂಬಾರು ರೆಡಿ ಮಾಡಿದ್ದೀನಿ. ಮಧ್ಯಾಹ್ನದ ಅಡುಗೆನೂ ಆಯಿತು. ಈಗ ಮಕ್ಕಳಿಗೆ ಊಟ ಬಡಿಸ್ತೀನಿ. ಮಕ್ಕಳದು ಊಟ ಆಗಿದೆ ಮತ್ತು ನಾನು ಕೂಡ ಊಟ ಮಾಡಿದ್ದೀನಿ. ಈಗ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿರೋದ್ರಿಂದ ತುಂಬ ಸುಸ್ತಾಗಿದೆ. ಬೆಳಗ್ಗೆ ಕೆಲಸ, ಮಧ್ಯಾಹ್ನದ ಕೆಲಸ ಎಲ್ಲ ಮಾಡಿ ಈಗ ಮಲ್ಕೋಬೇಕು ಅಂತ ಒಳ್ಳೆ ಸುಸ್ತಾಗಿ ನಿದ್ರೆ ಬರ್ತಾಯಿದೆ. ಈಗ ನಾನು ನಿದ್ರೆನ ಮಧ್ಯಾಹ್ನದ ಹೊತ್ತು ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮಧ್ಯಾಹ್ನದ ಹೊತ್ತು ನಿದ್ರೆ ಮಾಡೋದ್ರಿಂದ ನಮ್ಮ ಬಾಡಿ ಮೆಟಬಾಲಿಕ್ ಫಂಕ್ಷನ್ನು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಮಂದಾಗ್ನಿ ಆಗುತ್ತೆ. ಮಂದಾಗ್ನಿ ಆಗೋದ್ರಿಂದ ನಮಗೆ BP, ಶುಗರು, ಥೈರಾಯ್ಡು, ಪಾದಗಳ ಊತ, ಈ ಥರ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹ ಒಂಥರ ಕಾಯಿಲೆಗಳ ಕಾರ್ಖಾನೆನೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮಧ್ಯಾಹ್ನದ ಹೊತ್ತು ನಿದ್ರೆನ ಮಾಡಬಾರ್ದು. ಈ ಮಧ್ಯಾಹ್ನದ ಹೊತ್ತು ನಿದ್ರೆ ಮಾಡೋದ್ರಿಂದ ರಾತ್ರಿ ಹೊತ್ತು ನಮಗೆ ಸರಿಯಾಗಿ ನಿದ್ರೆ ಬರಲ್ಲ. ನಾವು ರಾತ್ರಿ ಮಲಗಿದರೆ 8 ಗಂಟೆಗಳ ಕಾಲ ಆರಾಮಾಗಿ ನಿದ್ರೆ ಮಾಡಿ ಏಳಬೇಕು. ಈ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕಂದ್ರೆ ಮಧ್ಯಾಹ್ನದ ಹೊತ್ತು ನಾವು ನಿದ್ರೆನೇ ಮಾಡಿರಬಾರ್ದು. ಹಾಗಾದರೆ ಮಧ್ಯಾಹ್ನದ ಹೊತ್ತು ತುಂಬ ಸುಸ್ತಾಗಿರುತ್ತಲ್ಲ, ಏನು ಮಾಡಬೇಕು ಅಂತಂದರೆ, ನಾನು ಮಧ್ಯಾಹ್ನದ ಹೊತ್ತು ತುಂಬ ಸುಸ್ತಾದರೆ ಆರಾಮಾಗಿ ಹೋಗ್ತೀನಿ, ಹೂ ಗಿಡಗಳ ಮಧ್ಯದಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಳ್ತೀನಿ. ಇಲ್ಲ ಯಾವುದಾದ್ರೂ ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಳ್ತೀನಿ. ಒಂದು 20 ನಿಮಿಷ, ಅರ್ಧ ಗಂಟೆಗಳ ಕಾಲ ಆರಾಮಾಗಿ ಒಂದು ಮರದ ಕೆಳಗೆ ಕೂತು ನನ್ನ ಉಸಿರಾಟವನ್ನೇ ಗಮನಿಸ್ತೀನಿ. ಬೇರೆ ಏನನ್ನು ಯೋಚನೆ ಮಾಡಲ್ಲ, ಏನೂ ಮಾಡಲ್ಲ. ನನ್ನ ಉಸಿರಾಟ, ಉಸಿರು ಹೇಗೆ ತಗೊಳ್ತೀನಿ, ಹೇಗೆ ಬಿಡ್ತೀನಿ ಅಂತ ಇದನ್ನೇ ನಾನು ಗಮನಿಸ್ತಾ ಕೂತ್ಕೊಳ್ತೀನಿ. ಇದರಿಂದ ನನಗೆ ಒಂಥರ ಡಿವೈನ್ ಎನರ್ಜಿ ಬರುತ್ತೆ. ಡಿವೈನ್ ಎನರ್ಜಿ ಬರೋದ್ರಿಂದ ಎಲ್ಲ ಸರ್ವ ಸಂಪತ್ತುಗಳು ನನಗೆ ಸಿಕ್ಕಿರೋ ಅನುಭವ ಆಗುತ್ತೆ. ಇದರಿಂದ ನಾನು ತುಂಬ ಖುಷಿಯಾಗಿರ್ತೀನಿ. ಬೇಕಿದ್ದರೆ ನಾನು ಗ್ರೀಷ್ಮ ಋತುವಿನಲ್ಲಿ ಅಂತಂದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದು 20 ನಿಮಿಷಗಳ ಕಾಲ ನಿದ್ರೆ ಮಾಡ್ತೀನಿ. ಅದು ಯಾಕೆ ಅಂತಂದರೆ ಬೇಸಿಗೆಯಲ್ಲಿ ಸೆಕೆ ಇರೋದ್ರಿಂದ ತುಂಬ
ಡಿಸ್ಟರ್ಬ್ ಆಗಿರುತ್ತೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬಂದಿರೋದಿಲ್ಲ. ಅದರಿಂದ ನಾನು ಒಂದು 20 ನಿಮಿಷಗಳ ಕಾಲ ಬೇಸಿಗೆ ಕಾಲದಲ್ಲಿ ಮಾತ್ರ ಮಧ್ಯಾಹ್ನದ ಹೊತ್ತು ಮಲಗ್ತೀನಿ. ಬೇರೆ ಇನ್ಯಾವುದೇ ಕಾಲದಲ್ಲಿ ನಾನು ಮಧ್ಯಾಹ್ನದ ಹೊತ್ತು ನಿದ್ರೆನ ಮಾಡೋದೇ ಇಲ್ಲ. ಇದರಿಂದ ನಾನು ತುಂಬ ಲವಲವಿಕೆಯಿಂದ ಇರಲು ನನಗೆ ತುಂಬ ಅನುಕೂಲವಾಗಿದೆ. ನನ್ನ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.